ರೈತರಿಗಿರೋದೇ ಆ ಬಣ್ಣ. ಇವತ್ತು ರೈತರು ಹುಟ್ಟಿರೋದೇ ಆ ಬಣ್ಣದಲ್ಲಿ ಬಂದಿದ್ದಾರೆ. ಆದ್ದರಿಂದ ನಮ್ಮ ರೈತರಿಗೂ ಸಹ ನೀವು ಕುಮಾರಣ್ಣಪ್ಪನಿಗೆ ಅಲ್ಲ, ಇವತ್ತು ನಮ್ಮ ರಾಜ್ಯದ ರೈತರಿಗೂ ನೀವು ಅನ್ಯಾಯ ಮಾಡ್ದಂಗೆ, ಅಗೌರವ ತಂದಂಗೆ ಅಂತ ನಾನಾದರೂ ಹೇಳಕ್ಕೆ ಬಯಸ್ತೇನೆ. ನಿಜವಾಗ್ಲೂ ಜಮೀರ್ ಅಹ್ಮದ್ ಸಾಹೇಬ್ರೆ, ಇವತ್ತು ನಿಮಗೆ ಹಣ ಇರ್ಬೋದು, ಐಶ್ವರ್ಯ ಇರ್ಬೋದು, ಅಧಿಕಾರ ಇರ್ಬೋದು, ನಾನಾದರೂ ಹೇಳೋದಿಷ್ಟೇ, ನಿಮ್ಮ ಮಾತುಗಳಲ್ಲಿ ಆರೋಗ್ಯಕರವಾಗಿರಲಿ. ಯಾವುದೇ ನಿಮ್ಮ ಮಾತು ಬಳಸ್ಬೇಕಾದ್ರೆ ನಿಜವಾಗಲೂ ಈ ರಾಜ್ಯದ ಜನತೆಗೆ ಒಂದು ಆರೋಗ್ಯಕರವಾಗಿರಲಿ ಅಂತ ನಾನಾದರೂ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಾವೆಲ್ಲ ಹಿಂದೂ ಮುಸ್ಲಿಂ ನಾವೆಲ್ಲ ಬಾಯ್ ಆಗಿದ್ದೀವಿ. ಇವತ್ತು ತಾಲೂಕಲ್ಲಿ ಏನು ಕರ್ನಾಟಕದ ಉಪಚುನಾವಣೆ ಚನ್ನಪಟ್ಟಣದಲ್ಲಿ ಇವತ್ತು ಸನ್ಮಾನ್ಯ ಈ ರಾಜ್ಯದ ಪ್ರಭಾವಿ ಸಚಿವರು ಜಮೀರ್ ಅಹ್ಮದ್ ಸಾಹೇಬರು ಇವತ್ತು ಏನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಈ ದೇಶದ ಸಚಿವರು ಆದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರ ಬಗ್ಗೆ ಹಗುರವಾಗಿ ಬಣ್ಣದ ಬಗ್ಗೆ ವರ್ಣನೆ ಮಾಡಿ ಮಾತಾಡಿರುವಂಥ ಜಮೀರ್ ಅಹ್ಮದ್ ಅವರು ಕೂಡಲೇ ಇವತ್ತು ಪಕ್ಷದ ಕಾರ್ಯಕರ್ತರನ್ನೆಲ್ಲ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಕ್ಷಮೆ ಕೋರಬೇಕು ಅಂತಲ್ಲ ನಾನಾದರೂ ಹೇಳಕ್ಕೆ ಬಯಸ್ತೇನೆ. ಮತ್ತು ಎರಡನೇದಾಗಿ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, 2005 2008 ಇರಬೇಕು. ಇವತ್ತು ದರಿದ್ರ ನಾರಾಯಣ ರ್ಯಾಲಿ ಮಾಡಿದಾಗ ದೇವೇಗೌಡರು ಡಬ್ಬ ಹೊದ್ಕೊಂಡು ಇದೇ ಜಮೀರ್ ಅಹ್ಮದ್ ಸಾಹೇಬ್ರಿಗೆ ಗೆಲ್ಲಿಸಲೇಬೇಕು ಅಂತ ಡಬ್ಬ ತಲೆ ಮೇಲೆ ಹೊತ್ಕೊಂಡು ಇವತ್ತು ನಮ್ಮ ದಿವಂಗತ ಸತ್ಯನಾರಾಯಣ ಸಾಹೇಬರು, ನಾವು ಎಲ್ಲ ಇಸ್ರಾದಿಂದಲೂ ನಾವೊಂದು 25 ಜನ 30 ಜನ ಹೋಗಿದ್ದು 4-5 ಕಾರಲ್ಲಿ ಆ ಫಂಕ್ಷನ್ಗೆ. ಆ ದೇವೇಗೌಡರು ಮುಖಂಡರುಗಳನ್ನೆಲ್ಲ, ಇಡೀ ರಾಜ್ಯದ ಮುಖಂಡರುಗಳನ್ನೆಲ್ಲ ಕರೆಸ್ಕೊಂಡು ಆ ದರಿದ್ರ ನಾರಾಯಣ ರ್ಯಾಲಿ ಮಾಡಬೇಕಾದ್ರೆ ಸಿಮೆಂಟ್ ಡಬ್ಬ ಹೊತ್ಕೊಂಡು ದೇವೇಗೌಡರು ಇದೇ ಜಮೀರ್ ಅಹ್ಮದ್ ಸಾಹೇಬರಿಗೆ ಹೋಗಿದ್ರು. ಅವತ್ತು ನಮ್ಮ ಜಮೀರ್ ಅಹ್ಮದ್ ಸಾಹೇಬರಿಗೆ ಅವತ್ತು ದೇವೇಗೌಡರು ಬಣ್ಣ, ಕುಮಾರಣ್ಣನ ಬಣ್ಣ ಅವರಿಗೆ ಗೊತ್ತಾಗಲಿಲ್ಲ. ಕೆಲಸ ಮಾಡ್ತಿದ್ವಿ ಅಣ್ಣ ತಮ್ಮಂದಿರಾಗಿ. ಇವತ್ತು ನಮ್ಮ ಮುಸ್ಲಿಮ್ಸ್ ಬಾಂಧವರು ನಾವೆಲ್ಲ ಜೊತೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಿಮ್ಮ ಹೇಳಿಕೆಯಿಂದ, ನಿಮ್ಮ ಮಾತುಗಳಿಂದ ನಮ್ಮಲ್ಲಿ ದ್ವೇಷಗಳನ್ನು ಉಂಟು ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಅದನ್ನು ನೀವು ಮಾಡಬೇಡಿ. ನೀವೇನೇ ಇದ್ರೂ ರಾಜಕಾರಣ ಸೋಲ್ಸೋದು ಗೆಲ್ಸೋದು ಅದನ್ನು ನೀವು ಮಾತಾಡಿ. ಒಂದು ಹಿರಿಯರು ಕೆಲವರು ಮಾತಾಡ್ತಾರೆ, 1 ಗಂಟೆ ಮಾತಾಡ್ತಾರೆ. ನೀವು ಯಾರೋ ಹುರಿದುಂಬಿಸೋದಕ್ಕೋ, ಯಾರೋ CM ಅನ್ನು ಹುರಿದುಂಬಿಸೋದಕ್ಕೋ, ಯಾರೋ ಹುರಿದುಂಬಿಸೋದಕ್ಕೋಸ್ಕರನೇ ಇವತ್ತು ರಾಜ್ಯ ಹಾಳು ಮಾಡಬೇಡಿ. ನಿಜವಾಗೂ ನಾವೆಲ್ಲ ಈ ರಾಜ್ಯದಲ್ಲಿ ಎಲ್ಲ ಅಣ್ಣ ತಮ್ಮಗಳಾಗಿದ್ದೀವಿ, ಮುಸ್ಲಿಂ ಬಾಂಧವರು, ಹಿಂದೂಗಳೆಲ್ಲ. ಆ ದಶೆಯಿಂದ ನಿಮಗೆ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಈ ತಾಲೂಕಿನ JDS ಜನ ಕ್ಷಮೆ ಕೋರೋದಲ್ಲ, ಇಡೀ ರಾಜ್ಯದ ಜನ ಮತ್ತು ರೈತಾಪಿ ವರ್ಗದವ್ರನ್ನ ನೀವು ಕ್ಷಮೆ ಕೋರಬೇಕು ಅಂತ ನಾನಾದರೂ ಹೇಳಿ ನಾನು ಮಾತಾಡೋಕೆ ಅವಕಾಶ